Train number 07377 Vijaypur Mangalore Central special fare special. Crossing ನೋಡಿದ್ರಲ್ಲ ಅದಿದ್ದು ಹುಬ್ಳಿಯಿಂದ ವಿಜಯವಾಡಗೆ ಹೋಗುವ ಎಕ್ಸ್‌ಪ್ರೆಸ್ ಟ್ರೈನ್ ಕ್ರಾಸಿಂಗ್ ಅದು ಹರಿಪ್ರಿಯಾ ಎಕ್ಸ್‌ಪ್ರೆಸ್ ಕ್ರಾಸಿಂಗ್ ಸಿಕ್ತು ಸಿಗ್ನಲ್ ಸಿಕ್ತು KSK ಕ್ರಾಸಿಂಗ್ ಸಿಗುತ್ತೋ ಇಲ್ಲ ಡೌಟ್ ನೋಡೋಣ ನಮಸ್ಕಾರ ಗುರುಗಳೇ ನಾನು ನಿಮ್ಮ UP ಹುಡುಗ SK ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ ಸದ್ಯಕ್ಕೆ ನಿಮ್ಗೆ ಗೊತ್ತಿರಂಗೆ ನಾನು ಬಸವ ಎಕ್ಸ್‌ಪ್ರೆಸ್ ಹಿಡ್ಕೊಂಡು ಬಂದಿದ್ದೆ ಬಾಗಲಕೋಟೆಗೆ ಸೊ ಬಾಗಲಕೋಟೆಯಿಂದ ನಾನು ನಿಮ್ಗೆ ತರ್ತಿರೋದು ವಿಜಯಪುರ ಮಂಗಳೂರು ಸೆಂಟ್ರಲ್ ಸ್ಪೆಷಲ್ ಫೇರ್ ಸ್ಪೆಷಲ್ ಟ್ರೈನ್ ಜರ್ನಿ ಸೊ ಬಾಗಲಕೋಟೆಯಲ್ಲಿ ನಾನು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೊ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಫುಲ್ಲು ರೆನೋವೇಷನಲ್ಲಿ ಸದ್ಯಕ್ಕಿದೆ ಸೊ ನೀವು ನೋಡ್ಬೋದು ಮತ್ತು ಮಾತಾಡೋಕ್ಕೆ ಹೋದರೆ ನಮ್ಮ ಟ್ರೈನು ಸ್ಟಾರ್ಟ್ ಆಗೋದು ವಿಜಯಪುರದಿಂದ ಹೆಸರಲ್ಲೇ ಇದೆ ವಿಜಯಪುರ ಮಂಗಳೂರು ಸೆಂಟ್ರಲ್ ಸ್ಪೆಷಲ್ ಫೇರ್ ಸ್ಪೆಷಲ್ ಅಂತ ಸೊ ವಿಜಯಪುರದಿಂದ 3 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬಸವನ ಬಾಗೇವಾಡಿ ಆಲ್ಮಟ್ಟಿ ಕ್ರಾಸ್ ಮಾಡಿ ನಮ್ಮ ಟ್ರೈನ್ ಬರುತ್ತೆ ಬಾಗಲಕೋಟೆಗೆ 4:38ಗೆ ಇಲ್ಲಿ 2 ನಿಮಿಷ ಸ್ಟಾಪ್ ಸಿಗುತ್ತೆ 4:40ಗೆ ಸದ್ಯಕ್ಕೆ ಟೈಮ್ ಕ್ರಾಸ್ ಆಗಿಬಿಟ್ಟಿದೆ ಬಟ್ ನಮ್ಮ ಟ್ರೈನ್ ಇನ್ನೂ ಬಂದಿಲ್ಲ ಮತ್ತು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇದ್ದೀನಲ್ಲ ಸೊ ಗದಗ ಸೈಡಿಂದ ಇದು ಕಡೆ ಗದಗ ಸೈಡ್ ಇರೋದು ಸೊ ಗದಗ ಸೈಡಿಂದ ಸೋಲಾಪುರ ಸೈಡ್ಗೆ ಹೋಗುವ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ಬರುತ್ತೆ ಸೊ ಸೋಲಾಪುರಿಂದ ಗದಗ ಹೋಗುವ ಟ್ರೈನ್ಸ್ ಎಲ್ಲ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಬರುತ್ತೆ ಸೊ ಬನ್ನಿ ನಾವು ಹೋಗೋಣ ಪ್ಲ್ಯಾಟ್ಫಾರ್ಮ್ ನಂಬರ್ 3ಗೆ ಟ್ರೈನ್ ನಂಬರ್ 07377 ವಿಜಯಪುರ ಮ್ಯಾಂಗ್ಳೂರ್ ಸೆಂಟ್ರಲ್ ಸ್ಪೆಷಲ್ ಫೇರ್ ಸ್ಪೆಷಲ್ ಟ್ರೈನ್ ಸದ್ಯಕ್ಕೆ ತಲುಪಿಬಿಟ್ಟಿದೆ ಎಲ್ಲಿ ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ಅಪ್ರಾಕ್ಸಿಮೇಟ್ಲಿ 1 hour 35 minutes ಡಿಲೇ ಬಂದಿದೆ ಬರೋ ಟೈಮಿಂಗು 4:38 ನಮ್ಮ ಟ್ರೈನ್ ಅಪ್ರಾಕ್ಸಿಮೇಟ್ಲಿ 6:13 ಬಂದಿದೆ ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ಸೊ ಇದೇ ನಮ್ಮ ಕೋಚ್ ಇವತ್ತು S5 ಇದರಲ್ಲೇ ಇವತ್ತು ನಮ್ಮ ಪ್ರಯಾಣ ಇರೋದು ಸೊ ಇದೊಂದು ಸೀರೀಸಲ್ಲಿ ನೀವು ಅನ್ಕೊಬೋದು ಇದು ನಮ್ಮದು ಸೆಕೆಂಡ್ ICF ಜರ್ನಿ ಬಸವ ಎಕ್ಸ್‌ಪ್ರೆಸ್ಸು ICF ಜರ್ನಿ ಇತ್ತು ತಿರ್ಗಾ ಇದು ಸ್ಪೆಷಲ್ ಫೇರ್ ಸ್ಪೆಷಲು ICF ಜರ್ನಿ ಇದೆ ಬನ್ನಿ ಇವಾಗ ಹೋಗೋಣ ನಮ್ಮ ಟ್ರೈನ್ ಒಳಗಡೆ ನೋಡೋಣ ಇಂಟೀರಿಯರ್ಸು ಸೊ ನೀವು ಒಳಗಡೆ ಬಂದರೆ ನೋಡೋಕೆ ಹೋದರೆ ಕ್ಲೀನ್ ಇದೆ ಫುಲ್ಲು ಸೊ ಇದು ನೋಡಿ ಸ್ವಲ್ಪ ಇಷ್ಟ ಆಯಿತು ಇಲ್ಲಿ ಸ್ಪೈಡರ್ ವೆಬ್ಸ್ ಎಲ್ಲ ಇಲ್ಲ ಸೊ ಇದೆಲ್ಲ ಕ್ಲೀನ್ ಇದೆ ಸೊ ಒಳಗಡೆ ಹಿಂಗೆ ಹೋದರೆ ಸೊ ನೀವು ನೋಡ್ಬೋದು ನಮ್ಮ ಸ್ಲೀಪರ್ ಕೋಚು ಸೊ ಸೇಮ್ ಲೈಟ್ ಆನ್ ಮಾಡೋಣ ಕಡೆ ಲೈಟು ಸೊ ನೀವು ನೋಡ್ಬೋದು 3:3 ಕಾನ್ಫಿಗ್ರೇಷನು 3 ಸೀಟ್ ಇಲ್ಲಿರುತ್ತೆ ಲೋವರ್ ಮಿಡಲ್ ಅಪ್ಪರು ಸೇಮ್ 3 ಇಲ್ಲಿರುತ್ತೆ ನಿಮಗೆ ಒಂದು ಸಾಕೆಟ್ ಯಾಕಂದರೆ ನಾನು ಲಾಸ್ಟ್ ವೀಡಿಯೋಲು ಹೇಳಿದ್ದೀನಿ ಇದು ICF ಕೋಚು ಸೊ ಒಂದು ಸಾಕೆಟ್ ಇಲ್ಲಿ ನಿಮ್ಗೆ ಸಿಗುತ್ತೆ ಮತ್ತು ಫ್ಯಾನ್ ಲೈಟ್ ಸ್ವಿಚ್ ಇಲ್ಲಿ ಸಿಗುತ್ತೆ ಒಂದು ಮಿರರ್ ಸಿಗುತ್ತೆ ಎಮರ್ಜೆನ್ಸಿ ಪುಲ್ ಸಿಗುತ್ತೆ ಮತ್ತು ಸೈಡ್ ಲೋವರು ಸೈಡ್ ಅಪ್ಪರ್ ಇರುತ್ತೆ ಒಂದು ಬೇರೆ ಸೈಡ್ ಲೋವರ್ ನಿಮ್ಮ ತಿರ್ಗಾ ಸಾಕೆಟ್ ಸಿಗುತ್ತೆ ಸೈಡ್ ಅಪ್ಪರು ಸಾಕೆಟ್ ಇರೋಲ್ಲ ಮತ್ತು ಜನರಲಿ ನಿಮಗೆ ಫ್ಯಾನ್ಸು ಲೈಟ್ಸ್ ಅದು ಸಿಗುತ್ತೆ ಅಷ್ಟೇ ಅಲ್ಲಿ ಹುಕ್ಕೆಲ್ಲ ಸಿಗುತ್ತೆ ನಿಮಗೆ ಸೊ ಬಾಟ್ಲ್ ಹೋಲ್ಡರ್ಸು ಎಲ್ಲ ಕಿತ್ತಾಗೆ ಬಿಡ್ತಾರೆ ಗುರು ನಮ್ಮ ಜನನೇ ಇದು 2 minutes ಹಾಲ್ಟ್ ಆದಮೇಲೆ ನಾವು ಹೊರಟ್ಬಿಟ್ಟಿದ್ದೀವಿ ಬಾಗಲಕೋಟೆ ರೈಲ್ವೆ ಸ್ಟೇಷನಿಂದ ಹೋದರೆ ನಾನು ಆಲ್ರೆಡಿ ಗೋಲ್ ಗುಂಬಜಲ್ಲಿ ಈ ರೂಟ್ ಕವರ್ ಮಾಡಿದೆ ಬಟ್ ಈ ರೂಟು ಫುಲ್ಲು ನೈಟಲ್ಲಿ ಬಂದಿತ್ತು ಹುಬ್ಳಿ ಆದಮೇಲೆ ಸೊ ಆವಾಗ ಕವರ್ ಮಾಡೋಕ್ಕಾಗಲಿಲ್ಲ ಸೊ ಇವಾಗ ನಾನು ಕವರ್ ಮಾಡ್ತೀನಿ ಬಟ್ ಟ್ರೈನ್ ಲೇಟ್ ಆಗಿಬಿಟ್ಟಿದೆ ಬಟ್ ಲೇಟ್ ಆದರೆ ನನಗೆ ಸ್ವಲ್ಪ ಅಡ್ವಾಂಟೇಜು ಯಾಕಂದರೆ ಸಕಲೇಶ್ಪುರಕ್ಕೆ ಲೇಟ್ ರೀಚ್ ಆದರೆ ನಾವು ಶಿರಡಿ ಘಾಟು ಆರಾಮಾಗಿ ನೋಡ್ಬೋದು ಸಕಲೇಶ್ಪುರ ಸುಬ್ರಹ್ಮಣ್ಯ ರೋಡ್ ಸೆಂಟ್ರಲ್ ಘಾಟ್ ಬರುತ್ತಲ್ಲ ಆ ಘಾಟ್ ಆರಾಮಾಗಿ ವ್ಯೂದೆಲ್ಲ ನೋಡ್ಕೊಂಡು ಹೋಗ್ಬೋದು ಆ್ಯಕ್ಚುಲಿ ಸೊ ನೋಡೋಣ ಏನಾಗುತ್ತೆ ಬಟ್ ಇದು ಲೇಟ್ ಆದರೆ ನನ್ನ ನೆಕ್ಸ್ಟ್ ಕನೆಕ್ಟಿಂಗ್ ಟ್ರೈನ್ ಲೈಕ್ ಸಿಗೋಲ್ಲ ಆಮೇಲೆ ಸೊ ಐ ಹೋಪ್ ಜಾಸ್ತಿ ಲೇಟ್ ಮಾಡಿ ಸುಬ್ರಹ್ಮಣ್ಯ ರೋಡಿಗೆ ಇದು ಹೋಗಲ್ಲ
ಈ ನಡುವೆ ನನಗೆ ಬೇಜಾರೇನೆಂದರೆ ICF ಕೋಚಲ್ಲೂ ಫ್ಲ್ಯಾಟ್ ವೀಲ್ ಸೌಂಡ್ ಬಂದುಬಿಟ್ಟಿದೆ. ಮೊದಲು ಆ ಕಡ 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 ಡಗ್ 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 ಆ ಸೌಂಡ್ ಬರ್ತಿತ್ತಲ್ಲ, ಆ ಸೌಂಡೇ ಇವಾಗ ಬರ್ತಿಲ್ಲ. ಬಸವ ಎಕ್ಸ್ಪ್ರೆಸ್ ಮಾಡಿದ್ರೂ ಅದು ಫ್ಲ್ಯಾಟ್ ಬೇಸ್ ಇತ್ತು, ಫ್ಲ್ಯಾಟ್ ವೀಲ್ ಇತ್ತು. ಇವಾಗ ಇದು ವಿಜಯಪುರ ಮಂಗಳೂರು ಸೆಂಟ್ರಲ್ ಸ್ಪೆಷಲ್ ಇದು ಫ್ಲ್ಯಾಟ್ ವೀಲ್ ಇದೆ ಗುರು. ಆ ಸೌಂಡೇ ಬರ್ತಿಲ್ಲ. ಆ ಸೌಂಡ್ ಬಂದಿಲ್ಲ ಅಂದರೆ ಸೀನರಿ ಎಲ್ಲ ತೋರಿದ್ರೆ ಆ ಇಯರಿಗೆ ಖುಷಿ ಆಗಲ್ಲ ಆ್ಯಕ್ಚುಲಿ. ನನಗಂತೂ ಸದ್ಯಕ್ಕೆ ಆಗ್ತಿಲ್ಲ. ನಿಮ್ಗೆ ಯಾರಾದರೂ ಆಗ್ತಿಲ್ಲ ಅಂದರೆ ಕಮೆಂಟ್ ಮಾಡೋದು ಮರಿಬೇಡಿ. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಗುಳೇದಗುಡ್ಡ ರೋಡ್ಗೆ. ಬರೋ ಟೈಮು 4:40, 1 ನಿಮಿಷ ಸ್ಟಾಪ್ ಅಷ್ಟೇ. 4:41ಗೆ ಹೊರಡ್ಬಿಡುತ್ತೆ. ನಾವು ಸದ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ 1 hour 55 minutes ಡಿಲೇ ಬಂದಿದ್ದೀವಿ. ಅಪ್ರಾಕ್ಸಿಮೇಟ್ಲಿ 6:35 ಬಂದಿದ್ದೀವಿ. ಹೆವಿ ಡಿಲೇ ಆಗಿದೆ. ಸೊ ಇವಾಗ ಡಿಲೇ ಟೈಮ್ ಎಲ್ಲ ಇರಲ್ಲ, ಡಿಲೇ ಬಂದಿದ್ದೀವಿ ಅಂತ ಹೇಳ್ತೀನಿ. ಬಟ್ ಒಫಿಷಿಯಲ್ ಟೈಮ್ ಎಲ್ಲ ಏನಿರುತ್ತೆ ಅದು ನಿಮ್ಗೆ ತಿಳಿಸ್ತೀನಿ. ಸೊ ಇದೇ ನಮ್ಮ ಗುಳೇದಗುಡ್ಡ ರೋಡ್ ರೈಲ್ವೆ ಸ್ಟೇಷನ್. ಮತ್ತು ಮಾತಾಡೋಕೆ ಹೋದರೆ ನಮ್ಮ ಟ್ರೈನ್ ಬಂದು ಸ್ಪೆಷಲ್ ಫೇರ್ ಸ್ಪೆಷಲ್ ಟ್ರೈನ್ ಅಲ್ವಾ. ಸೊ ಸ್ಪೆಷಲ್ ಫೇರ್ ಸ್ಪೆಷಲ್ ಟ್ರೈನ್ದೆಲ್ಲ ಯಾವಾಗಲೂ ಫೇರ್ ಜಾಸ್ತಿ ಇರುತ್ತೆ. ಸೊ ನಾರ್ಮಲ್ ಟ್ರೈನ್ಗಿಂತ ಈಗ ನಂದೇನಾದರೂ 415 ಟಿಕೆಟ್ ಪ್ರೈಸ್ ಇದ್ದರೆ ಇದರಲ್ಲಿ 500 ಮೇಲೇ ಟಿಕೆಟ್ ಪ್ರೈಸ್ ಇರುತ್ತೆ. ಸೊ ಅದಕ್ಕೆ ಸ್ಪೆಷಲ್ ಫೇರ್ ಸ್ಪೆಷಲ್ ಅಂದರೆ ಟಿಕೆಟ್ ಜಾಸ್ತಿ ಇರುತ್ತೆ. ಇದೊಂದು ಗುರ್ತಿಟ್ಕೊಳ್ರಿ. ಟ್ರೈನ್ ಕ್ಲೀನಿನೆಸ್ ಬಗ್ಗೆ ಮಾತಾಡೋಕೆ ಹೋದರೆ ವಿಜಯಪುರದಿಂದ ಸ್ಟಾರ್ಟ್ ಆಗಿದೆಯಲ್ಲ. ಸೊ ಸದ್ಯಕ್ಕೆ ಫುಲ್ ಕ್ಲೀನಾಗಿದೆ ಗುರು. ವಾಕಿಂಗ್ ಪಾತು ಮತ್ತು ಸೀಟ್ ಕೆಳಗಡೆ ಎಲ್ಲ ಫುಲ್ಲು ಕ್ಲೀನಾಗಿದೆ. ಸೊ ನೋಡೋಣ ಎಂಡ್ವರೆಗೂ ಹಿಂಗೆ ಕ್ಲೀನಾಗಿರುತ್ತೋ ಇಲ್ವಾ ಅಂತ, ಅದು ನೋಡಬೇಕು ಫಸ್ಟು. ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಬಾದಾಮಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮ್ 5:03, 1 ನಿಮಿಷ ಸ್ಟಾಪ್ ಸಿಗುತ್ತೆ. ನಾವು ಸದ್ಯಕ್ಕೆ ಬಂದಿದ್ದೀವಿ 6:53ಗೆ. ಮಾತಾಡೋಕೆ ಹೋದರೆ ನಮ್ಮ ಬಾದಾಮಿ ಬಗ್ಗೆ, ಬಾದಾಮಿ ಕೇವ್ಸು ತುಂಬ ಫೇಮಸ್, ನಿಮಗೆಲ್ರಿಗೂ ಗೊತ್ತಿರುತ್ತೆ. ಮತ್ತು ಮಾತಾಡೋಕೆ ಹೋದರೆ ಕೋಚ್ ಕಾಂಪೋಸಿಷನ್ ಬಗ್ಗೆ ನಮ್ಮ ಟ್ರೈನ್ದು ಮುಂದೆ ಬಿಜಾಪುರಿಂದ ಹೋಗುವಾಗ ಮುಂದೆ 3 ಜನರಲ್ ಇರುತ್ತೆ, ಅದಾದಮೇಲೆ 1 ಸೆಕೆಂಡ್ AC ಇರುತ್ತೆ, 3 ಥರ್ಡ್ AC ಇರುತ್ತೆ, 6 ಸ್ಲೀಪರ್ ಇರುತ್ತೆ, ತಿರ್ಗಾ ಹಿಂದೆ 1 ಜನರಲ್ ಕ್ಲಾಸ್ ಸಿಗುತ್ತೆ. ಸೊ ಬಾದಾಮಿ ರೈಲ್ವೆ ಸ್ಟೇಷನ್ನ ಚೆನ್ನಾಗಿ ಕಟ್ಟಿದ್ದಾರೆ. ಮತ್ತು ಏನೇನು ಫೇಮಸ್ ಬಾದಾಮಿಯಿಂದ, ಯಾರಾದರೂ ಬಾದಾಮಿಯಿಂದ ನೋಡ್ತಿದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಟ್ರೈನ್ ಲೇಟ್ ಆಯಿತು ಅಂತ ನನಗೊಂದು ಖುಷಿ ಇತ್ತು. ಸುಬ್ರಹ್ಮಣ್ಯ ರೋಡ್ ನಾವು ಲೇಟಿಗೆ ತಲುಪ್ತೀವಿ ಆ ಘಾಟ್ ಸೆಕ್ಷನ್ಗೆ. ಬಟ್ ಒಂದು ದುಃಖ ಏನಂದರೆ ಈಗ ನಾನು ಏನು ಕವರೇ ಮಾಡೋಕ್ಕಾಗ್ತಿಲ್ಲ ಆ್ಯಕ್ಚುಲಿ. ಬಾದಾಮಿವರೆಗೂ ಅಷ್ಟೇ ಲಾಸ್ಟ್ ಇತ್ತು, ಅದಾದಮೇಲೆ ಇವಾಗ ಕತ್ಲಾಗ್ಬಿಟ್ಟಿದೆ, ಆಚೆಗೆ ಏನೂ ಕವರ್ ಮಾಡೋಕ್ಕಾಗಲ್ಲ. ಇದೊಂದು ಸ್ವಲ್ಪ ದುಃಖದ ಸೀನ್ ಆಗಿಬಿಟ್ಟಿದೆ ನನಗೋಸ್ಕರ. ಇದು ನಾವು ಸದ್ಯಕ್ಕೆ ತಲುಪಿದ್ದೀವಿ ಹೊಲೆ ಆಲಿಯೂರು ರೈಲ್ವೆ ಸ್ಟೇಷನ್ಗೆ. ಪ್ರೊನೌನ್ಸಿಯೇಷನ್ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಬರೋ ಟೈಮು 5:24, 1 minute ಸ್ಟಾಪ್ ಸಿಗುತ್ತೆ. 5:25 ನಮ್ಮದು ಹೊರಟೋ ಟೈಮು. ಮತ್ತು ಮಾತಾಡೋಕ್ಕೆ ಹೋದರೆ ನಾನೇ ಮರ್ತೋಗ್ಬಿಟ್ಟೆ ಗುರು. ಮಾತಾಡಬೇಕಿತ್ತು ನಾನೇ ಮರ್ತೋಗ್ಬಿಟ್ಟೆ ಗುರು, ಸೀರಿಯಸ್ ಆಗಿ. ಅದೇನೋ ಥಿಂಕ್ ಮಾಡಿದೆ, ಮರ್ತೋಗ್ಬಿಟ್ಟೆ ಸಡನ್ನಾಗಿ.
ಹುಬ್ಬಳ್ಳಿ ಟು ವಿಜಯಪುರ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಸ್ಪೆಷಲ್. ಇದು ನಾವು ಸದ್ಯಕ್ಕೆ ಮಲ್ಲಾಪುರ ರೈಲ್ವೆ ಸ್ಟೇಷನ್ ತಲುಪಿದ್ದೀವಿ. 5:44 ಬರೋ ಟೈಮು, 1 ನಿಮಿಷ ಸ್ಟಾಪ್ ಅಷ್ಟೇ. ನಾವು ಬಂದಿದ್ದೀವಿ 7:34ಗೆ. ಇವರು ವಿ ಲೇಟು, ಆಲ್ಮೋಸ್ಟ್ 1 hour 15 minutes ಡಿಲೇ ನಾವಿದ್ದೀವಿ. ಇದು ನಾವು ಹೊರಟ್ಬಿಟ್ರಿ ಮಲ್ಲಾಪುರ ರೈಲ್ವೆ ಸ್ಟೇಷನಿಂದ. ನಮ್ಮ ಈ ವಿಜಯಪುರ ಮಂಗಳೂರು ಸೆಂಟ್ರಲ್ ಸ್ಪೆಷಲ್ ಫೇರ್ ಸ್ಪೆಷಲ್ ಸದ್ಯಕ್ಕೆ ತಲುಪಿದೆ. ಗದಗ ಜಂಕ್ಷನ್ಗೆ ಬರೋ ಟೈಮು 7:20, 10 minutes ಸ್ಟಾಪ್ ಇರುತ್ತೆ. 7:30ಗೆ ನಾವು ಹೊರಟ್ಬಿಡ್ತೀವಿ. ನಾವು ಸದ್ಯಕ್ಕೆ ಬಂದಿರೋದು 8:10ಗೆ, ಅಪ್ರಾಕ್ಸಿಮೇಟ್ಲಿ 50 minutes ಡಿಲೇ ನೀವು ಅನ್ಕೊಬೋದು. ಮತ್ತು ಮಾತಾಡೋಕೆ ಹೋದರೆ ನಮ್ಮದು ರ್ಯಾಕ್ ರಿವರ್ಸಲ್ಲಿ ಇಲ್ಲಾಗುತ್ತೆ. ಒಂದು ಕಡೆ ಇದ್ದಿದ್ದು ಇಂಜಿನು ಇನ್ನೊಂದು ಕಡೆ ಹೋಗುತ್ತೆ. ಇಂಜಿನ್ ಬಗ್ಗೆ ಮಾತಾಡೋಕೆ ಹೋದರೆ ನಮ್ಮದು ಇಂಜಿನ್ ಬಂದು WDP-4D UBLದು, ಸಮ್ಟೈಮ್ಸು WDP-4Bನೂ ಅಟ್ಯಾಚ್ ಮಾಡ್ತಾರೆ. ಫುಲ್ ಎಂಡ್ ಟು ಎಂಡು ನಮ್ಮದು ಡೀಸೆಲ್ ಲೋಕೋಮೋಟಿವ್ ಇರುತ್ತೆ. ಮತ್ತು ಮಾತಾಡೋಕೆ ಹೋದರೆ ಲೈನ್ಸ್ ಬಗ್ಗೆ, ನಾವು ಇವಾಗ ಬರ್ತಿರೋದು ಸೋಲಾಪುರ ಗದಗ ಲೈನಿಂದ. ಸೊ ವಿಜಯಪುರದಿಂದ ಗದಗವರೆಗೂ ಸೋಲಾಪುರ ಗದಗ ಲೈನು. ಇಲ್ಲಿಂದ ನಾವು ಗುಂಟಕಲ್ ಹುಬ್ಳಿ ಮೇನ್ ಲೈನ್ ಇಟ್ಕೊಂಡ್ಬಿಟ್ಟು ಹುಬ್ಳಿಗೆ ಹೋಗ್ತೀವಿ. ತಿರ್ಗಾ ಹುಬ್ಳಿಯಿಂದ ನಾವು ಹುಬ್ಳಿ ಬೆಂಗಳೂರು ಮೇನ್ ಲೈನ್ ಇಟ್ಕೊಂಡ್ಬಿಟ್ಟು ಅರಸೀಕೆರೆಗೆ ಹೋಗ್ತೀವಿ. ತಿರ್ಗಾ ಅರಸೀಕೆರೆಯಿಂದ ನಾವು ಅರಸೀಕೆರೆ ಹಾಸನ ಲೈನ್ ಇಟ್ಕೊಂಡ್ಬಿಟ್ಟು ಹಾಸನ್ಗೆ ಹೋಗ್ತೀವಿ. ಹಾಸನಿಂದ ನಾವು ತಿರ್ಗಾ ಬೆಂಗಳೂರು ಮಂಗಳೂರು ಮೇನ್ ಲೈನ್ ಇಟ್ಕೊಂಡ್ಬಿಟ್ಟು ನಾವು ಮಂಗಳೂರಿಗೆ ಹೋಗ್ತೀವಿ. ಇದೇ ಲೈನ್ಸು, ಫುಲ್ ಎಕ್ಸ್ಪ್ಲನೇಷನು. ಮತ್ತು ಇದೇ ನಮ್ಮ ಗದಗ ಜಂಕ್ಷನು. ಮಾತಾಡೋಕೆ ಹೋದರೆ ಸ್ವಲ್ಪ ತಿನ್ನೋಣ. ಇಲ್ಲಿ ನಮ್ಮ ರುದ್ರಾಬಾಯಿ ಸಜೆಷನ್ ಕೊಟ್ಟರು ಪಲಾವ್ ಈಸ್ಕೊಳ್ಳಿ ಅಂತ. ಸದ್ಯಕ್ಕೆ ಪಲಾವ್ ಅವರಂತೂ ಕಾಣಿಸ್ತಿಲ್ಲ ಇಲ್ಲಿ, ನೋಡೋಣ ಹುಡ್ಕೋಣ ಹೋಗಿ. ಸೊ ರುದ್ರಾಬಾಯಿ ಕೊಟ್ಟಿರೋ ಸಜೆಷನ್ಗೆ ನಾವು ಪಲಾವ್ ತೊಗೊಂಡಿದ್ದೀರಿ. ಫುಲ್ ಬಿಸಿ ಇದೆ ಮತ್ತು ಫ್ರೆಶ್ ಇದೆ, ಅದು ಒಂದು ಒಳ್ಳೆಯದು. ಮಾತಾಡೋಕೆ ಹೋದರೆ ಪ್ರೈಸು, ಅದು ನಮ್ಮ ಟ್ರೈನು, ಇದು ಪಲಾವು. ಸೊ ಪಲಾವ್ ಪ್ರೈಸ್ ಮಾತಾಡೋಕೆ ಹೋದರೆ 50 ರೂಪಾಯಿ 1 ಪ್ಲೇಟು. ತಿನ್ನೋಣ ಇವಾಗ. ಇದು ಗದಗ ಜಂಕ್ಷನ್ನ ಪ್ಲ್ಯಾಟ್ಫಾರ್ಮ್ ನಂಬರ್ 3ಯಲ್ಲಿ ನಮ್ಮದು ಕ್ರಾಸಿಂಗ್ ಆಗ್ತಿದೆ. ಧಾರವಾಡಿಂದ ಸೋಲಾಪುರ್ಗೆ ಹೋಗುವ ಪ್ಯಾಸೆಂಜರ್ ಟ್ರೈನ್ ಜೊತೆ. ಇದು ರೇಕ್ ಶೇರಿಂಗು ಸಿಂಧನೂರು ಹುಬ್ಳಿ ಜೊತೆ ಇದೆ. ಸೊ ಒಂದು ಹುಬ್ಳಿ ಸಿಂಧನೂರು ಇಲ್ಲಾಂದರೆ ಸಿಂಧನೂರು ಹುಬ್ಳಿ ಜರ್ನಿ ತೊಗೊಂಬರೋಣ ಅಂತ ಇದ್ದೀನಿ. ನೋಡೋಣ ಅದು ಯಾವಾಗ ಬರುತ್ತಂತ. ಇದು 8:40ಗೆ ನಾವು ಹೊರಟ್ಬಿಟ್ಟಿದ್ವಿ ಗದಗ ಜಂಕ್ಷನಿಂದ. ಅಪ್ರಾಕ್ಸಿಮೇಟ್ಲಿ 30 minutes ಸ್ಟಾಪ್ ಇತ್ತು, ಯಾಕಂದರೆ ಅಲ್ಲೊಂದು ಕ್ರಾಸಿಂಗ್ ಇತ್ತು ಮತ್ತು ಲೋಕಲ್ ರಿವರ್ಸಲ್ಲೆಲ್ಲ ಆಯ್ತಲ್ಲ ನಮ್ಮದು. ಸೊ ಅದಕ್ಕೆ 30 minutes ಆಯಿತು. ಮಾತಾಡೋಕೆ ಹೋದರೆ ಗದಗ ಜಂಕ್ಷನ್ ಬಗ್ಗೆ, ಪ್ಲ್ಯಾಟ್ಫಾರ್ಮ್ ನಂಬರ್ 2, 3 ಕಡೆ ನಿಮಗೆ ಸ್ಟಾಲ್ಸೇ ಸಿಗೋಲ್ಲ. ಬೇರೆ ಅವ್ರು ಏನು ಸೇಲ್ ಮಾಡ್ತಾರೆ ಪಲಾವು ಬಜ್ಜಿ ಅದೆಲ್ಲ ನಿಮ್ಗೆ ಸಿಗೋದು. ವಾಟರ್ ಬಾಟ್ಲು ಸಿಗುತ್ತೆ, ಬಟ್ 20 rupees ಚಾರ್ಜ್ ಮಾಡ್ತಾರೆ. ಸ್ಟಾಲ್ ಕಡೆ ನೀವು ತೊಗೊಂಡ್ರೆ 15 rupees. ಇವ್ರ ಹತ್ರ ಮಾತಾಡ್ಕೊಂಡು ನೀವು ತೊಗೊಬೋದು, ಬಟ್ ಸುಮ್ಮನೆ ಆ ರಶಲ್ಲಿ ಅವ್ರು ಹತ್ರ ಜಗಳ ಮಾಡೋದೇನೋ ಅವಶ್ಯಕತೆ ಇರೋಲ್ಲ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಸೈಡಲ್ಲಿ ನಿಮ್ಗೆ ಸ್ಟಾಲ್ಸ್ ಎಲ್ಲ ಸಿಗುತ್ತೆ. ಸದ್ಯಕ್ಕೆ ಅಂಡರ್ ರೀಡೆವಲಪ್ಮೆಂಟ್ ಇದೆ, ಅದಕ್ಕೆ ಸ್ವಲ್ಪ ಇಶ್ಯೂ ಆಗುತ್ತೆ ನಿಮಗೆ ಮ್ಯಾಕ್ಸಿಮಮ್ ರೈಲ್ವೆ ಸ್ಟೇಷನ್ಸಲ್ಲಿ. ಅದು ಎಕ್ಸ್ಟ್ರೀಮ್ ರೈಟ್ಗೆ ಒಂದು ನಿಮ್ಗಲ್ಲಿ ಲೈಟ್ ಕಾಣಿಸ್ತಿದೆಯಲ್ಲ, ಅದೇ ನಮ್ಮದು ವಿಜಯಪುರ ಸೋಲಾಪುರ ಲೈನು. ಈಗ ಧಾರವಾಡ ಸೋಲಾಪುರ ಟ್ರೈನ್ ಆ ಲೈನ್ಗೆ ಹೋಗುತ್ತೆ. ಅಲ್ಲಿ ರೆಡ್ ಲೈಟ್ ಇದೆಯಲ್ಲ, ಅದೇ ಸಿಗ್ನಲ್ಲು ರೈಲ್ವೆದು. ಕ್ರಾಸಿಂಗ್ ನೋಡಿದ್ರಲ್ಲ, ಅದಿದ್ದು ಹುಬ್ಳಿಯಿಂದ ವಿಜಯವಾಡಗೆ ಹೋಗುವ ಎಕ್ಸ್ಪ್ರೆಸ್ ಟ್ರೈನ್ ಕ್ರಾಸಿಂಗ್ ಅದು. ಹರಿಪ್ರಿಯಾ ಎಕ್ಸ್ಪ್ರೆಸ್ ಕ್ರಾಸಿಂಗ್.
ಇದು ನಾವು ಸದ್ಯಕ್ಕೆ ತಲುಪಿದ್ವಿ ಅನ್ನಿಗೇರಿ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 7:49, 1 ನಿಮಿಷ ಸ್ಟಾಪ್ ಅಷ್ಟೇ. 7:50ಗೆ ಹೊರಟ್ಬಿಡುತ್ತೆ. ನಾವು ಸದ್ಯಕ್ಕೆ ಬಂದಿರೋದು 9:04ಗೆ. ಅಲ್ಲಿ KSK ಕ್ರಾಸಿಂಗ್ ಇದೆ ಗುರು. ಬೇಗ ಸಿಗ್ನಲ್ ಸಿಕ್ಬಿಟ್ರೆ ನಾವು ಹೋಗ್ಬಿಟ್ರೆ ನನಗೆ ಖುಷಿ. ಇಲ್ಲಿ ಗೂಡ್ಸ್ ಟ್ರೈನ್ ಇದೆ, ಕ್ರಾಸಿಂಗ್ ಹಿಡಿಯೋಕ್ಕಾಗಲ್ಲ. ಸೊ ಬೇಗ ನಮ್ಗೆ ಸಿಗ್ನಲ್ ಸಿಕ್ಬಿಟ್ರೆ ಅಲ್ಲಿ ಬರ್ತಿದೆ ದೂರ, ನಂಗೆ ಲೈಟ್ ಕಾಣಿಸ್ತಿದೆ, ಹೋಗ್ಬಿಟ್ರೆ ಚೆನ್ನಾಗಿರೋದು, ಕ್ರಾಸಿಂಗ್ ಕಾಣಿಸುತ್ತೆ. ಸಿಕ್ತು, ಸಿಗ್ನಲ್ ಸಿಕ್ತು. KSK ಕ್ರಾಸಿಂಗ್ ಸಿಗುತ್ತೋ ಇಲ್ಲ ನೋಡೋಣ. ಬನ್ನಿ 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 ಬನ್ನಿ. KSK ಕರ್ನಾಟಕ ಸಂಪರ್ಕ್ ಕ್ರಾಂತಿ ವಯಾ ಬಳ್ಳಾರಿ ಕ್ರಾಸಿಂಗ್. ಹುಬ್ಬಳ್ಳಿ ಹೈದರಾಬಾದ್ ಎಕ್ಸ್ಪ್ರೆಸ್ ಕ್ರಾಸಿಂಗ್. ಇದು ನಮ್ಮ ಟ್ರೈನ್ ಸದ್ಯಕ್ಕೆ ತಲುಪಿದೆ ಹುಬ್ಬಳ್ಳಿ ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಜಂಕ್ಷನ್ ಏನಕ್ಕಂದರೆ ಒಂದು ಲೈನ್ ಧಾರವಾಡಗೆ ಹೋಗುತ್ತೆ, ಒಂದು ಲೈನ್ ಬೆಂಗಳೂರಿಗೆ ಹೋಗುತ್ತೆ, ಒಂದು ಲೈನ್ ನಾವು ಬರ್ತಿರೋದು ಗದಗ ಕಡೆಯಿಂದ. ಬರುವ ಟೈಮಿಂಗು 9 ಗಂಟೆ 10 ನಿಮಿಷ ಸ್ಟಾಪ್ ಇರುತ್ತೆ. ಏನಕ್ಕೆ 10 ನಿಮಿಷ ಸ್ಟಾಪ್ ಅಂದರೆ ಇಲ್ಲೊಂದು ರ್ಯಾಕ್ ರಿವರ್ಸಲ್ ಆಗುತ್ತೆ. ನಮ್ಮ ಟ್ರೈನ್ದು 2 ರ್ಯಾಕ್ ರಿವರ್ಸಲ್, ಒಂದು ಗದಗಲ್ಲಿ ಒಂದು ಹುಬ್ಬಳ್ಳಿಯಲ್ಲಿ ಆಗುತ್ತೆ. ಸೊ ನಾವು ಬಂದಿದ್ದೀವಿ 9:50ಗೆ, 9ಗೆ ಬರುವ ಟೈಮು. ಸೊ ನಮ್ಮ ಇಂಜನ್ ಡಿಟ್ಯಾಚ್ ಆಗಿಬಿಟ್ಟಿದೆ ಅಲ್ಲಿ ಸದ್ಯಕ್ಕೆ ಹೇಳಕ್ಕೆ ಹೋದರೆ. ಮತ್ತು ನಮ್ಮ ಗಾಡಿದು ರ್ಯಾಕ್ ಶೇರಿಂಗ್ ಇದೆ. ಒಂದು ಹುಬ್ಬಳ್ಳಿ ವಿಜಯಪುರಿಂದ ಮಂಗಳೂರು, ಅದಾದಮೇಲೆ ಹುಬ್ಬಳ್ಳಿ ವಿಜಯವಾಡ ಜೊತೆ ರೇಕ್ ಶೇರಿಂಗ್ ಇದೆ. ಝೋನ್ಸ್ ಮತ್ತು ಡಿವಿಷನ್ ಮಾತಾಡೋಕೆ ಹೋದರೆ ಝೋನ್ಸ್ ನಮ್ಮದು 2 ಝೋನ್ ಬೀಳುತ್ತೆ. ಒಂದು ಸೌತ್ ವೆಸ್ಟರ್ನ್ ರೈಲ್ವೇಸು, ಇನ್ನೊಂದು ಸದರ್ನ್ ರೈಲ್ವೇಸು. ವಿಜಯಪುರದಿಂದ ಬಂಟ್ವಾಳವರೆಗೂ ನಮ್ಮದು ಸೌತ್ ವೆಸ್ಟರ್ನ್ ರೈಲ್ವೆ ಇರುತ್ತೆ. ಮಂಗಳೂರು ಜಂಕ್ಷನು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಸದರ್ನ್ ರೈಲ್ವೇಸ್ ಇರುತ್ತೆ. ವಿಜಯಪುರದಿಂದ LVG ಅಂತ ಒಂದು ರೈಲ್ವೆ ಸ್ಟೇಷನ್ ಬರುತ್ತೆ, ಅಲ್ಲಿವರೆಗೂ ನಮ್ಮದು ಹುಬ್ಬಳ್ಳಿ ಡಿವಿಷನ್ ಇರುತ್ತೆ. SMM ಹಾವೇರಿಯಿಂದ ಬಂಟ್ವಾಳವರೆಗೂ ನಮ್ಮದು ಮೈಸೂರು ಡಿವಿಷನ್ ಇರುತ್ತೆ. ಮತ್ತು ನಮ್ಮದು ಮಂಗಳೂರು ಜಂಕ್ಷನು ಮತ್ತು ಮಂಗಳೂರು ಸೆಂಟ್ರಲ್ ಬಂದು ಪಲ್ಲಕ್ಕಾಡ್ ಡಿವಿಷನಲ್ಲಿ ಬರುತ್ತೆ. ಸೊ ನಮ್ಮದು ಇಂಜಿನ್ ಡಿಟ್ಯಾಚ್. ಸೊ ನಮ್ಮ ಇಂಜಿನ್ ಡಿಟ್ಯಾಚ್ ಅಲ್ಲಾಯಿತು, ತಿರ್ಗಿ ಈ ಕಡೆ ಹೋಗಿ ಅಟ್ಯಾಚ್ ಆಗುತ್ತೆ. ಸೊ ನಮ್ಮದು ಫುಲ್ಲು ಡೀಸೆಲ್ ಲೊಕೊಮೋಟಿವೇ ಇರುತ್ತೆ. ಇದು ಯಾವ್ದು ಪ್ಲ್ಯಾಟ್ಫಾರ್ಮ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ಐ ಗೆಸ್ ಇದು 6ನೇ ನಂಬರ್ ಪ್ಲ್ಯಾಟ್ಫಾರ್ಮು. ಯಾಕಂದರೆ ನಾನು ಫಸ್ಟ್ ಟೈಮು ಈ ಪ್ಲ್ಯಾಟ್ಫಾರ್ಮ್ಗೆ ಯಾವುದೋ ಗಾಡಿಯಲ್ಲಿ ಬಂದಿರೋದು ಆ್ಯಕ್ಚುಲಿ. ಇನ್ನೊಂದು ಮಾತು ಹೇಳೋದು ಮರ್ತೋಗ್ಬಿಟ್ಟಿದೆ. ಜನ ಆ್ಯಕ್ಚುಲಿ ಇದನ್ನು ಪರ್ಮನೆಂಟ್ ಟ್ರೈನ್ ಮಾಡೋಕ್ಕೆ ಕೇಳ್ತಿದ್ದಾರೆ ರೈಲ್ವೇಸ್ ಅವ್ರ ಹತ್ರ. ಇದನ್ನು ಸ್ಪೆಷಲಾಗಿ ರನ್ ಮಾಡ್ತಿದ್ದಾರಲ್ಲ, ಸೊ ಪರ್ಮನೆಂಟಾಗಿ ರನ್ ಮಾಡಿ ಅಂತ ಕೇಳ್ತಿದ್ದಾರೆ. ಬಟ್ ಸದ್ಯಕ್ಕೆ ರೈಲ್ವೇಸ್ ಅವ್ರದ್ದು ಥಿಂಕಿಂಗ್ ಏನಿದೆ ಅಂತ ಗೊತ್ತಿಲ್ಲ. ಐ ಗೆಸ್ ಡಿಸೆಂಬರ್ ಎಂಡ್ವರೆಗೂ ಇದನ್ನು, ಡಿಸೆಂಬರ್ ಎಂಡ್ ಆದಮೇಲೆ ಡಿಸ್ಕಂಟಿನ್ಯೂ ಸ್ಟಾಪ್ ಮಾಡೋಣ ಅಂತಿದ್ರು. ಸದ್ಯಕ್ಕೆ ಎಕ್ಸ್ಟೆಂಡ್ ಮಾಡಿ ಐ ಗೆಸ್ ಮಾರ್ಚ್ ಎಂಡ್ವರೆಗೂ ಮಾಡಿದ್ದಾರೆ. ನಾನು ಏನಾದರೂ ತಪ್ಪಿದರೆ ದಯವಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸ್ಬಿಡಿ ಸರಿನಾ. ಸೊ ಇದೇನೋ ಇತ್ತು ಆ್ಯಕ್ಚುಲಿ ಮಾರ್ಚ್ ಎಂಡ್ವರೆಗೂ ಐ ಗೆಸ್ ಎಕ್ಸ್ಟೆಂಡ್ ಆಗಿದೆ. ಇದು ಅರೌಂಡ್ 10-12ಗೆ ನಾವು ಹೊರಟ್ಬಿಟ್ಟಿದ್ದೀವಿ ಹುಬ್ಬಳ್ಳಿ ಜಂಕ್ಷನ್ ಇಂದ. ನಾನು ನನ್ನ ಸೀಟಲ್ಲಿ ಬಂದು ಮಲ್ಕೊಂಡ್ಬಿಟ್ಟಿದ್ದೀನಿ, ಅಪ್ಪರ್ ಬರ್ತು, ಸೀಟ್ ನಂಬರ್ 22. ಅಪ್ಪರ್ ಬರ್ತ್ ನನಗೊಂದು ಸ್ವಲ್ಪ ಖುಷಿ ಆಗುತ್ತೆ, ಯಾಕಂದರೆ ನಾನು ಫುಲ್ ಕಾಲನ್ನ ಸ್ಟ್ರೆಚ್ ಮಾಡ್ಬೋದು. ಸೈಡ್ ಲೋಡ್ ಸೈಡ್ ಅಪ್ಪರಲ್ಲಿ ಸ್ಟ್ರೆಚ್ ಮಾಡೋಕ್ಕಾಗಲ್ಲ, ಹೋಲ್ಡ್ ಮಾಡಬೇಕಾಗತ್ತೆ. ಸೊ ನೈಟ್ ಜರ್ನಿ ಇವಾಗ ಏನು ಅಷ್ಟೊಂದು ತೋರಿಸೋದು, ಹುಬ್ಬಳ್ಳಿಯಿಂದ ಅರಸೀಕೆರೆ, ಸೊ ಅದೆಲ್ಲ ರೂಟ್ ನೀವು ನೋಡಿದ್ದೀರಾ. ಯಾವುದು ಅದು ಜನಶತಾಬ್ದಿ ಎಕ್ಸ್ಪ್ರೆಸ್ಸಲ್ಲಿ ಮತ್ತು ಸ್ಟಾರ್ಟಿಗೆ ನಾನು ವಿಶ್ವಮಾನವ ಮಾಡಿದೆ, ಅದರಲ್ಲಿ ನೋಡಿರ್ತೀರ. ತಿರ್ಗಾ ವಿಶ್ವಮಾನವ ಮಾಡೋ ಅಂತಿದ್ದೀನಿ, ಅದು ಸ್ವಲ್ಪ ದಿನದಲ್ಲಿ ಮಾಡ್ತೀನಿ. ಬಟ್ ಸದ್ಯಕ್ಕೆ ಇಷ್ಟೈಕನ ಇವಾಗ ನಿಮ್ಗೆ ಸಿಗ್ತೀನಿ ನಾನು ಬೆಳಗ್ಗೆ, ಸರಿನಾ. ಶುಭರಾತ್ರಿ ಗುರುಗಳೇ. ಗುಡ್ ಮಾರ್ನಿಂಗ್ ನಿಮ್ಮೆಲ್ರಿಗೂ. ಗುಡ್ ಮಾರ್ನಿಂಗ್ ಎಲ್ಲಿಂದ? ಸಕಲೇಶ್ಪುರದಿಂದ. ಸೊ ನಾವು ಫೈನಲಿ ಸಕಲೇಶ್ಪುರಕ್ಕೆ ರೀಚ್ ಆಗಿದ್ದೀವಿ. ಸ್ವಲ್ಪ ಟೈಮ್ ಲೇಟ್ಗೆ ರೀಚ್ ಆಗಿದ್ದೀವಿ. 4 o'clock ಬರೋ ಟೈಮಿಂಗು, ನಾವು ಬಂದಿದ್ದೀವಿ 5:50ಗೆ. ಸೊ ನಮ್ಗೆ ಒಳ್ಳೆಯದು ಘಾಟ್ ಸೆಕ್ಷನ್ ನೋಡ್ಬೋದು. ಇಲ್ಲಿ 4 o'clock ಬರೋ ಟೈಮು 4:15ವರೆಗೂ ಹಾಲ್ಟ್ ಇರುತ್ತೆ. ಯಾಕಂದರೆ ಇಲ್ಲಿ ನಮ್ಮ ಗಾಡಿಗೆ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ನಮ್ಮ ಇಂಜಿನ್ ಮುಂದೆ ಇನ್ನೂ ಇಂಜಿನ್ ಅಟ್ಯಾಚ್ ಮಾಡ್ತಾರೆ. ಯಾಕಂದರೆ ನಾವು ಡೌನ್ ಹಿಲ್ ಹೋಗ್ತೀವಿ, ಮೇಲೆಯಿಂದ ಕೆಳಗಡೆ ಘಾಟಲ್ಲಿ ಹೋಗ್ತೀವಿ. ಸೊ ಅದಕ್ಕೆ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಬ್ಯಾಂಕರ್ಸು ಗಾಡಿಗೆಲ್ಲ ಅಟ್ಯಾಚ್ ಮಾಡ್ತಾರೆ. ಬ್ಯಾಂಕರ್ಸ್ ಏನಂತ ಅದು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೇ ನೀವು ನಮ್ಮ ಸಕಲೇಶ್ಪುರ ಸ್ಟೇಷನ್ ನೋಡ್ಬೋದು.
ಬೆಲ್ಗೆ ಹಿಂಗೆ ಕಾಣಿಸುತ್ತೆ. ಕಾಫಿ ಎಲ್ಲ ಮಾಡ್ತಿದ್ದಾವೆ, ಲೈಕ್ ಮಾಡ್ತಿದ್ದಾರೆ. ಬೇಕಂದರೆ ನೀವು ಕುಡಿಬೋದು. ಸದ್ಯಕ್ಕೆ ನಾವಂತೂ ಕುಡಿಯಲ್ಲ ಗುರು. ಇದು ಅರೌಂಡ್ 6:05ಗೆ ನಾವು ಹೊರಟ್ಬಿಟ್ಟಿದ್ದೀವಿ ಸಕಲೇಶ್ಪುರ ರೈಲ್ವೆ ಸ್ಟೇಷನಿಂದ. ಸ್ವಲ್ಪ ಫಂಬ್ಲಿಂಗ್ ಆಗಿಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂದರೆ ಇವಾಗ ಬೆಳಗ್ಗೆ ಎದ್ದಿದ್ದೀನಲ್ಲ, ಸೊ ಅದಕ್ಕೆ ಸ್ವಲ್ಪ ಫಂಬ್ಲಿಂಗ್ ಆಗ್ತಿದೆ. ಈಗ ಘಾಟ್ ಶುರು ಆಗುತ್ತೆ. ಸೊ ನಾನ್ ಮಾನ್ಸೂನ್ ಸೀಸನಲ್ಲಿ ಹೆಂಗಿರುತ್ತೆ ಅಂತ ನೋಡೋಕ್ಕಿರುತ್ತೆ. ಸೊ ನಾನು ಫಸ್ಟ್ ಟೈಮ್ ಬರ್ತಿದ್ದೀನೋ ನಾನ್ ಮಾನ್ಸೂನ್ ಸೀಸನ್ ನನಗೆ ಸರಿಯಾಗಿ ಗೊತ್ತಾಗ್ತಿಲ್ಲ, ಬಟ್ ನೋಡೋಣ ಹೇಗಿರುತ್ತೆ. ಇದು ನೀವು ಮೆಡಿಕಲ್ ವ್ಯಾನ್ ನೋಡ್ಬೋದು. ಸೊ ಇದು ಮೆಡಿಕಲ್ ವ್ಯಾನ್. ನೀವು ನೋಡೋಕೆ ಹೋದರೆ ಸದ್ಯಕ್ಕೆ ಇನ್ನೂ ಏನೂ ಕಾಣಿಸ್ತಿಲ್ಲ. 6 ಗಂಟೆ ಆಯಿತು, 6:10 ಆಗ್ತಾ ಉಂಟು, ಬಟ್ ಇನ್ನೂ ಬೆಳಕಾಗಿಲ್ಲ. ನೋಡೋಣ ಏನೆಲ್ಲ ಕಾಣಿಸುತ್ತೋ ಇಲ್ಲ ಅಂತ. पंचगंगा क्रॉसिंग. ಇದು ನಾವು ಕಡಗರವಲ್ಲಿ ಹತ್ರ ಸ್ಟಾಪ್ ಕೊಟ್ಟಿದ್ದೀವಿ. ಪ್ರೊನೌನ್ಸಿಯೇಷನ್ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಸೊ ಇದು ನೀವು ಒಂದು ಚಿಕ್ಕ ರೈಲ್ವೆ ಸ್ಟೇಷನ್ ನೋಡ್ಬೋದು. ಇದೆಲ್ಲ ಯೂಸ್ ಮಾಡೋದು ಕ್ರಾಸಿಂಗ್ ಆ್ಯಕ್ಚುಲಿ. ಕಡಗರವಲ್ಲಿ ಅಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ.
ಇದು 8:20 ಆಗಿದೆ. ನಾವು ಇನ್ನೂ ಸುಬ್ರಹ್ಮಣ್ಯ ರೋಡಿಗೆ ರೀಚ್ ಆಗಿಲ್ಲ. ಗುರು ಹೆವಿ ಲೇಟ್ ಆಗ್ತಿದೆ. ನಾನು ನೆಕ್ಸ್ಟ್ ಟ್ರೈನ್ ಮಿಸ್ ಆಗುತ್ತೋ ಏನೋ ಅಂತ ನನಗೆ ಇವಾಗ ಡೌಟ್ ಹೊಡಿತಿದೆ. ಕಟ್ ಟೈಮ್ ಆಗಿಬಿಟ್ಟಿದೆ ಇವಾಗ. ಇದು ಸದ್ಯಕ್ಕೆ ನಾವು ತಲುಪಿಟ್ಟಿದ್ದೀವಿ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ಗೆ. ಬರೋ ಟೈಮು 7:15, 10 ಮಿನಿಟ್ಸ್ ಸ್ಟಾಪ್ ಕೊಡ್ತಾರೆ. ಯಾಕಂದರೆ ಇಲ್ಲಿ ಬ್ರೇಕರ್ಸ್ನ ಡಿಟ್ಯಾಚ್ ಮಾಡ್ತಾರೆ. ಸೊ ಅದಕ್ಕೆ 10 ಮಿನಿಟ್ಸ್ ಸ್ಟಾಪು, 7:25 ಹೊರಟೋ ಟೈಮು. ನಾವು ಬಂದಿದ್ದೀವಿ ಸದ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ 9 o'clock. ನೀವು ಅಂದ್ಕೊಬೋದಂದರೆ ಅಪ್ರಾಕ್ಸಿಮೇಟ್ಲಿ 1 hour 45 minutes ಡಿಲೇ ಸುಬ್ರಹ್ಮಣ್ಯ ರೋಡ್ಗೆ. ನಾನು ಎಂಡ್ ಟು ಎಂಡ್ ಜರ್ನಿ ಮಾಡೋಂತಿದ್ದೆ, ಬಟ್ ಟ್ರೈನ್ಸ್ ಎಲ್ಲ ಚೆಕ್ ಮಾಡಿದಾಗ ಇವಾಗ ನಾನು ಎಂಡ್ ಟು ಎಂಡ್ ಮಾಡಿದೆ, ತಿರ್ಗಿ ನೈಟ್ ಟ್ರೈನ್ ಸಿಗುತ್ತೆ. ಸೊ ತುಂಬ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸದ್ಯಕ್ಕೆ ನಾನು ನೈಟ್ ಟ್ರಾವೆಲ್ ಮಾಡ್ತಿಲ್ಲ, ನಾನು ಇಲ್ಲೇ ಡಿಬೋರ್ಡ್ ಮಾಡ್ತೀನಿ. ಸ್ಟೇಷನ್ ಬಗ್ಗೆ ಮಾತಾಡೋಕೆ ಹೋದರೆ ನೆಕ್ಸ್ಟ್ ನಮ್ಮದು ಬರೋದು ಕಬಕ ಪುತ್ತೂರು, ಅದಾದಮೇಲೆ ಬಂಟ್ವಾಳ, ಅದಾದಮೇಲೆ ಮ್ಯಾಂಗ್ಳೂರು ಜಂಕ್ಷನು, ಅದಾದಮೇಲೆ ಮ್ಯಾಂಗ್ಳೂರು ಸೆಂಟ್ರಲು. ಸೊ ಮ್ಯಾಂಗ್ಳೂರು ಸೆಂಟ್ರಲ್ ರೀಚ್ ಆಗೋದು 9:50ಗೆ. ಸೊ ನಾನು ಅಲ್ಲೋರ್ಗೆ ಹೋಗ್ತಿಲ್ಲ, ಬಟ್ ಎಲ್ಲ ನಿಮ್ಗೆ ತಿಳಿಸಿದ್ದೀನಿ. ಮತ್ತು ಪ್ರೈಸ್ ಎಲ್ಲ ವಿಜಯಪುರದಿಂದ ಮ್ಯಾಂಗ್ಳೂರು ಸೆಂಟ್ರಲ್ಗೆ ಟ್ರಾವೆಲ್ ಮಾಡಿದ್ರೆ ಎಷ್ಟಿರುತ್ತೆ ಸ್ಕ್ರೀನ್ ಮೇಲೆ ಬರ್ತಿರುತ್ತೆ. ಮತ್ತು ಡಿಸ್ಟೆನ್ಸ್ ಬಗ್ಗೆ ಮಾತಾಡೋಕೆ ಹೋದರೆ ಅಪ್ರಾಕ್ಸಿಮೇಟ್ಲಿ 789, 790 ಕಿಲೋಮೀಟರ್ಸು. ಟೈಮ್ ತೊಗೊಳೋದು ಅಪ್ರಾಕ್ಸಿಮೇಟ್ಲಿ 8 hours 50 minutes ವಿಜಯಪುರದಿಂದ ಮ್ಯಾಂಗ್ಳೂರು ಸೆಂಟ್ರಲ್ವರೆಗೂ. ಅದಾದಮೇಲೆ ಸೈಡ್ ಪ್ಯಾಂಟ್ರಿ ಬಗ್ಗೆ ಮಾತಾಡೋಕೆ ಹೋದರೆ ಸೈಡ್ ಪ್ಯಾಂಟ್ರಿ ಮತ್ತು ಪ್ಯಾಂಟ್ರಿ ಕಾರ್ ಇದರಲ್ಲಿ ಇರೋಲ್ಲ. ಸೊ ನೀವು ಡಿನ್ನರ್ ಬೇಕಂದರೆ ಗದಗಲ್ಲಿ ಮಾಡ್ಕೊಬೋದು, ಅದಾದಮೇಲೆ ಹುಬ್ಳಿಯಲ್ಲಿ ಮಾಡ್ಕೊಬೋದು, ಇಲ್ಲಾಂದರೆ ಬ್ರೇಕ್ಫಾಸ್ಟ್ ಬಂದು ನೀವು ಸುಬ್ರಹ್ಮಣ್ಯ ರೋಡಲ್ಲಿ ಮಾಡ್ಕೊಬೋದು. ಮಾತಾಡೋಕೆ ಹೋದರೆ ವೆಹಿಕಲ್ ಎಷ್ಟು ದಿನ ರನ್ ಆಗುತ್ತೆ. ಇದು ಡೈಲಿ ರನ್ನಿಂಗ್ ಟ್ರೈನು, ಮಂಡೇ ಟು ಸಂಡೇ ರನ್ ಆಗ್ತಿರುತ್ತೆ. ಮತ್ತು ಸುಮಾರು ಪ್ಯಾಸೆಂಜರ್ಸ್ ಇಲ್ಲೇ ಇಳ್ಕೊತಾರೆ ಈ ಟ್ರೈನ್ದು. ಸುಬ್ರಹ್ಮಣ್ಯ ರೋಡಲ್ಲಿ ಎಂಡ್ ಟು ಎಂಡ್ ಜಾಸ್ತಿ ಜನ ಟ್ರಾವೆಲ್ ಮಾಡಲ್ಲ. ಅದಾದಮೇಲೆ ವಿಜಯಪುರದಿಂದ ಹುಬ್ಳಿವರೆಗೂ ಸುಮಾರು ಲೋಕಲ್ ಪ್ಯಾಸೆಂಜರ್ಸ್ ಟ್ರಾವೆಲ್ ಮಾಡ್ತಾರೆ. ಜನರಲ್ ಟಿಕೆಟ್ ಅವರೆಲ್ಲ ರಿಸರ್ವೇಷನ್ ಬಂದುಬಿಡ್ತಾರೆ, ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಟಿ ಒಂದು ಸ್ಟಾಪ್ ಓಡಿಸ್ತಾರೆ, ತಿರ್ಗಿ ಆಮೇಲೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಈ ವಿಡಿಯೋಲಿ ಇಷ್ಟೇ. ನೆಕ್ಸ್ಟ್ ವೀಡಿಯೋ ಯಾವುದಿರುತ್ತೆ ನೀವು ಗೆಸ್ ಮಾಡಿ. ನಾನು ಎಂಡ್ ಟು ಎಂಡ್ ಮಾಡ್ತಿಲ್ಲ, ಯಾಕಂದರೆ ಲೇಟ್ ಆಗುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಟ್ರೈನ್ ನಮ್ದು ಯಾವ್ದು ನೀವು ಕಮೆಂಟಲ್ಲಿ ಗೆಸ್ ಮಾಡಿ, ಹೆಂಗೋ ನೆಕ್ಸ್ಟ್ ಬಂದೇ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಾದರೂ ಶಬ್ದ ಪದಗಳೆಲ್ಲ ಏನಾದರೂ ತಪ್ಪಾಗ್ಬಿಟ್ಟು ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕದ ಮೇಲೆ.